ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಲೋವೆರಾ ಗಿಡದ ಅದ್ಭುತ ಮಾಹಿತಿ, ಲೋಳೆ ರಸವನ್ನು ಮನೆಯಲ್ಲಿ ಬೆಳೆಸುವ ವಿಧಾನ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಸುಲಭವಾಗಿ ಸಿಗುವ ಕೆಲವು ಗಿಡಗಳು ಬಹಳ ಉಪಯುಕ್ತವಾಗಿರುತ್ತವೆ. ಅಂತಹ ಗಿಡಗಳಲ್ಲಿ ಅಲೋವೆರಾ ಕೂಡ ಒಂದು. ಅಲೋವೆರಾವನ್ನು ಕನ್ನಡದಲ್ಲಿ ಸಾಮಾನ್ಯವಾಗಿ ಲೋಳೆ ರಸ ಎಂದು ಕರೆಯುತ್ತಾರೆ. ಹಸಿರು ಬಣ್ಣದ ದಪ್ಪ ಎಲೆಗಳನ್ನು ಹೊಂದಿರುವ ಈ ಗಿಡವನ್ನು ಮನೆಯ ಹಿತ್ತಲಿನಲ್ಲಿ, ಬಾಲ್ಕನಿಯಲ್ಲಿ ಅಥವಾ ಕುಂಡದಲ್ಲಿಯೂ ಸುಲಭವಾಗಿ ಬೆಳೆಸಬಹುದು. ಇಂದು ಈ ವಿಡಿಯೋದಲ್ಲಿ ಅಲೋವೆರಾ ಗಿಡ ಎಂದರೇನು, ಅದರಲ್ಲಿರುವ ಜೆಲ್ ಅನ್ನು ಹೇಗೆ ಬಳಸುತ್ತಾರೆ, ಗಿಡವನ್ನು ಹೇಗೆ ಬೆಳೆಸಬೇಕು, ನೀರು ಮತ್ತು ಮಣ್ಣು ಎಷ್ಟು ಬೇಕು, ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಅಲೋವೆರಾ ಎಂದರೇನು? ಅಲೋವೆರಾ ಒಂದು ರಸಯುಕ್ತ ಸಸ್ಯ. ಇದರ ಎಲೆಗಳಲ್ಲಿ ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯವಿರುವುದರಿಂದ ಹೆಚ್ಚು ನೀರಿನ ಅವಶ್ಯಕತೆ ಇರುವುದಿಲ್ಲ. ಎಲೆಯನ್ನು ಕತ್ತರಿಸಿದಾಗ ಅದರ ಒಳಗೆ ಪಾರದರ್ಶಕ ಜೆಲ್ನಂತಹ ಭಾಗ ಕಾಣಿಸುತ್ತದೆ. ಈ ಜೆಲ್ ಅನ್ನು ಹಲವು ಚರ್ಮದ ಆರೈಕೆ ಮತ್ತು ಸೌಂದರ್ಯ ಉತ್ಪನ್ನಗಳಲ್ಲಿ ಬಳಸುತ್ತಾರೆ. ಅಲೋವೆರಾ ಗಿಡ ನೋಡಲು ಕೂಡ ಸುಂದರವಾಗಿರುವುದರಿಂದ ಮನೆಯ ಅಲಂಕಾರಿಕ ಸಸ್ಯವಾಗಿಯೂ ಬೆಳೆಸಬಹುದು. ಇದರ ಮತ್ತೊಂದು ವಿಶೇಷತೆ ಎಂದರೆ ಸರಿಯಾದ ಪರಿಸ್ಥಿತಿಯಲ್ಲಿ ಇದನ್ನು ಹೆಚ್ಚು ಕಷ್ಟವಿಲ್ಲದೆ ಬೆಳೆಸಬಹುದು. ಅಲೋವೆರಾದ ಸಾಮಾನ್ಯ ಬಳಕೆಗಳು. ಅಲೋವೆರಾ ಜೆಲ್ ಅನ್ನು ಹೊರಗಿನಿಂದ ಚರ್ಮದ ಆರೈಕೆಯಲ್ಲಿ ಬಳಸುವುದು ಸಾಮಾನ್ಯ. ಕೆಲವು ಜನರು ಚರ್ಮದ ಒಣತನ ಮತ್ತು ತೇವಾಂಶದ ಆರೈಕೆಗಾಗಿ ಅಲೋವೆರಾ ಆಧಾರಿತ ಉತ್ಪನ್ನಗಳನ್ನು ಬಳಸುತ್ತಾರೆ. ಆದರೆ ಪ್ರತಿಯೊಬ್ಬರ ಚರ್ಮವು ಒಂದೇ ರೀತಿಯಾಗಿರುವುದಿಲ್ಲ. ಆದ್ದರಿಂದ ಮೊದಲ ಬಾರಿ ಬಳಸುವಾಗ ಚರ್ಮದ ಸಣ್ಣ ಭಾಗದಲ್ಲಿ ಪರೀಕ್ಷಿಸುವುದು ಉತ್ತಮ. ಅಲೋವೆರಾವನ್ನು ಕೇವಲ ಒಂದು ಗಿಡ ಎಂದು ನೋಡದೆ ಸರಿಯಾಗಿ ಬೆಳೆಸಿ ಕಾಪಾಡಿಕೊಳ್ಳಬಹುದಾದ ಉಪಯುಕ್ತ ಮನೆಯ ಸಸ್ಯವಾಗಿ ನೋಡಬಹುದು. ಅಲೋವೆರಾ ಗಿಡವನ್ನು ಹೇಗೆ ನೆಡಬೇಕು? ಅಲೋವೆರಾ ನೆಡಲು ಮೊದಲು ಸರಿಯಾದ ಕುಂಡವನ್ನು ಆಯ್ಕೆ ಮಾಡಬೇಕು. ಕುಂಡದ ಕೆಳಭಾಗದಲ್ಲಿ ನೀರು ಹೊರಹೋಗಲು ರಂಧ್ರಗಳು ಇರಬೇಕು. ನೀರು ನಿಲ್ಲುವ ಮಣ್ಣಿನಲ್ಲಿ ಅಲೋವೆರಾ ಬೇರುಗಳು ಹಾನಿಗೊಳಗಾಗುವ ಸಾಧ್ಯತೆ ಇದೆ. ಮಣ್ಣು ತುಂಬ ಗಟ್ಟಿಯಾಗಿದ್ದರೆ ನೀರು ಸುಲಭವಾಗಿ ಹೊರಹೋಗುವ ರೀತಿಯಲ್ಲಿರಬೇಕು. ಗಿಡವನ್ನು ನೆಟ್ಟ ನಂತರ ಸಾಕಷ್ಟು ಬೆಳಕು ಸಿಗುವ ಸ್ಥಳದಲ್ಲಿ ಇಡಬೇಕು. ಮನೆಯ ಬಾಲ್ಕನಿಯಲ್ಲಿ ಬೆಳೆಸುತ್ತಿದ್ದರೆ ಉತ್ತಮ ಬೆಳಕು ಸಿಗುವ ಸ್ಥಳವನ್ನು ಆಯ್ಕೆ ಮಾಡುವುದು ಒಳ್ಳೆಯದು. ನೀರು ಹಾಕುವ ವಿಧಾನ. ಅಲೋವೆರಾಗೆ ಪ್ರತಿದಿನ ನೀರು ಹಾಕುವ ಅಗತ್ಯ ಸಾಮಾನ್ಯವಾಗಿ ಇರುವುದಿಲ್ಲ. ಮಣ್ಣು ಒಣಗಿದ ನಂತರ ಅಗತ್ಯಕ್ಕೆ ತಕ್ಕಂತೆ ನೀರು ಹಾಕುವುದು ಉತ್ತಮ. ಅತಿಯಾಗಿ ನೀರು ಹಾಕಿದರೆ ಮಣ್ಣಿನಲ್ಲಿ ನೀರು ನಿಂತು ಬೇರುಗಳಿಗೆ ತೊಂದರೆ ಉಂಟಾಗಬಹುದು. ಆದ್ದರಿಂದ ಅಲೋವೆರಾ ಗಿಡಕ್ಕೆ ಒಂದು ಮುಖ್ಯ ನಿಯಮ ನೆನಪಿಟ್ಟುಕೊಳ್ಳಿ: ಹೆಚ್ಚು ನೀರಿಗಿಂತ ಸರಿಯಾದ ನೀರು ಮುಖ್ಯ. ಮಳೆಗಾಲದಲ್ಲಿ ವಿಶೇಷವಾಗಿ ನೀರು ಹಾಕುವ ಪ್ರಮಾಣದ ಬಗ್ಗೆ ಗಮನ ಕೊಡಬೇಕು. ಗಿಡದ ಆರೈಕೆ. ಅಲೋವೆರಾ ಗಿಡಕ್ಕೆ ಉತ್ತಮ ಬೆಳಕು ಬೇಕಾಗುತ್ತದೆ. ಆದರೆ ಹೊಸದಾಗಿ ನೆಟ್ಟ ಗಿಡವನ್ನು ಏಕಾಏಕಿ ತುಂಬ ತೀವ್ರವಾದ ಬಿಸಿಲಿಗೆ ಇಡುವುದಕ್ಕಿಂತ ನಿಧಾನವಾಗಿ ಬೆಳಕಿಗೆ ಹೊಂದಿಸುವುದು ಉತ್ತಮ. ಒಣಗಿದ ಅಥವಾ ಹಾನಿಗೊಳಗಾದ ಎಲೆಗಳನ್ನು ಸ್ವಚ್ಛವಾಗಿ ತೆಗೆದುಹಾಕಬೇಕು. ಕುಂಡದಲ್ಲಿ ಸಣ್ಣ ಗಿಡಗಳು ಬೆಳೆದಿದ್ದರೆ ಅವುಗಳನ್ನು ಬೇರ್ಪಡಿಸಿ ಮತ್ತೊಂದು ಕುಂಡದಲ್ಲಿಯೂ ನೆಡಬಹುದು. ಗಿಡದ ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಅಲೋವೆರಾ ಜೆಲ್ ಬಳಸುವಾಗ ಎಚ್ಚರಿಕೆ. ಅಲೋವೆರಾ ಬಗ್ಗೆ ಮಾತನಾಡುವಾಗ ಒಂದು ಮುಖ್ಯ ವಿಷಯವನ್ನು ಮರೆಯಬಾರದು.
ಅಲೋವೆರಾ ಎಳೆಯೊಳಗಿನ ಪಾರದರ್ಶಕ ಜೆಲ್ ಮತ್ತು ಎಳೆಯ ಹೊರಭಾಗದ ಹಳದಿ ಲ್ಯಾಟೆಕ್ಸ್ ಒಂದೇ ಅಲ್ಲ. ಎಲೆಯನ್ನು ಕತ್ತರಿಸಿದಾಗ ಹೊರಬರುವ ಹಳದಿ ದ್ರವವನ್ನು ತೆಗೆದುಹಾಕಿ ಜೆಲ್ ಅನ್ನು ಮಾತ್ರ ಬಳಸುವ ಬಗ್ಗೆ ಮಾಹಿತಿ ಸಿಗುತ್ತದೆ. ಆದರೆ ಅಲೋವೆರಾವನ್ನು ಒಳಗೆ ಸೇವಿಸುವುದು ಎಲ್ಲರಿಗೂ ಸುರಕ್ಷಿತ ಎಂದು ಭಾವಿಸಬಾರದು. ವಿಶೇಷವಾಗಿ ಗರ್ಭಿಣಿಯರು, ಮಕ್ಕಳು, ಔಷಧಿ ಸೇವಿಸುತ್ತಿರುವವರು ಅಥವಾ ಆರೋಗ್ಯ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಇಲ್ಲದೆ ಸೇವಿಸಬಾರದು. ಚರ್ಮಕ್ಕೆ ಬಳಸುವಾಗಲೂ ಅಲರ್ಜಿ ಅಥವಾ ಉರಿ ಉಂಟಾದರೆ ತಕ್ಷಣ ಬಳಕೆ ನಿಲ್ಲಿಸಬೇಕು. ಮನೆಯಲ್ಲೊಂದು ಅಲೋವೆರಾ ಗಿಡ ಏಕೆ? ಅಲೋವೆರಾ ಗಿಡವನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಮನೆಗೆ ಹಸಿರು ಸೊಬಗು ಸಿಗುತ್ತದೆ. ಇದನ್ನು ಬೆಳೆಸಲು ದೊಡ್ಡ ಜಾಗದ ಅವಶ್ಯಕತೆ ಇಲ್ಲ. ಸಣ್ಣ ಕುಂಡದಲ್ಲಿಯೂ ಬೆಳೆಸಬಹುದು. ಆದರೆ ಯಾವುದೇ ಸಸ್ಯದಂತೆ ಅಲೋವೆರಾಕ್ಕೂ ಸರಿಯಾದ ಬೆಳಕು, ಉತ್ತಮ ಮಣ್ಣು ಮತ್ತು ಸರಿಯಾದ ನೀರಿನ ಪ್ರಮಾಣ ಅಗತ್ಯ. ಗಿಡವನ್ನು ಸರಿಯಾಗಿ ನೋಡಿಕೊಂಡರೆ ಬಹಳ ದಿನಗಳವರೆಗೆ ಬೆಳೆಸಬಹುದು. ಹಾಗಾದರೆ ಸ್ನೇಹಿತರೆ, ಇಂದು ನಾವು ಅಲೋವೆರಾ ಅಥವಾ ಲೋಳೆ ರಸದ ಬಗ್ಗೆ ಹಲವು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಅಲೋವೆರಾ ಸುಲಭವಾಗಿ ಬೆಳೆಸಬಹುದು. ಒಂದು ರಸಯುಕ್ತ ಸಸ್ಯ, ಸರಿಯಾದ ಮಣ್ಣು, ಉತ್ತಮ ಬೆಳಕು ಮತ್ತು ಅತಿಯಾಗದ ನೀರು ಇದರ ಆರೈಕೆಯಲ್ಲಿ ಮುಖ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಇದೆಯಾ? ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.